Welcome our YouTube channel. We learn together. ಇಂದಿನ ವಿಡಿಯೋದಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಮ್ ಥ್ರೂ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಒನ್ಸ್ ಐಡಿಯಾಸ್, ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್. ಲ್ಯಾಂಗ್ವೇಜ್ ಅಂದ್ರೇನು? ಅದು ಒಂದು ಮಾಧ್ಯಮವಾಗಿದ್ದು. ಯಾವುದಕ್ಕೆ ಮಾಧ್ಯಮವಾಗಿದೆ? ನಮ್ಮ ಐಡಿಯಾಸ್ಗಳನ್ನು, ಫೀಲಿಂಗ್ಸ್ಗಳನ್ನು, ಥಾಟ್ಸ್ಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಂಚ್ಕೊಳ್ಳಿಕ್ಕೆ ಇದು ಒಂದು ಮಾಧ್ಯಮವಾಗಿರ್ತದೆ. ಹಾಗಾದರೆ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಏನು? ಫಸ್ಟ್ ಒನ್, ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಕರ್ ಲ್ಯಾಂಗ್ವೇಜ್. ಅಂದರೆ ಯಾರೊಬ್ಬರು ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡ್ತಾರೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೇನು ಬೇಕು? ಲ್ಯಾಂಗ್ವೇಜ್ ಬೇಕು. ಹಾಗೆ ಸೆಕೆಂಡ್ ಒನ್, ಎಬಿಲಿಟಿ ಟು ರೀಡ್ ಅಲಾಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಯಾವುದೇ ಒಂದು ಟೆಕ್ಸ್ಟನ್ನೇ ಓದ್ತಾ ಇದ್ದಿರ್ಬೋದು, ಅಥವಾ ಒಂದು ಬುಕ್ಕನ್ನೇ ಓದ್ತಾ ಇದ್ದಿರ್ಬೋದು, ಅಥವಾ ಯಾವುದೇ ಒಂದು ಲೇಖನನೇ ಓದ್ತಾ ಇರ್ಬೋದು. ನಾವು ಓದುವಾಗ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಅಥವಾ ತಿಳ್ಕೊತ ಓದಲಿಕ್ಕೆ ನಮಗೆ ಲ್ಯಾಂಗ್ವೇಜ್ ಅವಶ್ಯಕ. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವ್ ಸ್ಕಿಲ್. ಭಾಷೆಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಕ್ರಿಯೇಟಿವ್ ಸ್ಕಿಲ್ಸ್ಗಳಿವೆ. ಅವುಗಳನ್ನು ಡೆವಲಪ್ ಮಾಡಲಿಕ್ಕೆ ಲ್ಯಾಂಗ್ವೇಜ್ ಟೀಚಿಂಗ್ ಅವಶ್ಯಕ. ಹಾಗೆಯೇ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಎ ಲ್ಯಾಂಗ್ವೇಜ್. ಸೈಂಟಿಫಿಕ್ ಆಸ್ಪೆಕ್ಟ್, ಒಂದು ಭಾಷೆಯ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ವೈಜ್ಞಾನಿಕ ಆಸ್ಪೆಕ್ಟ್ಗಳನ್ನು ಏನೇನಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಲ್ಯಾಂಗ್ವೇಜನ್ನು ಟೀಚ್ ಮಾಡೋದು ಅವಶ್ಯಕವಾಗಿದೆ. ಹಾಗೆ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಹಾಗಾದ್ರೆ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡೋ ಪ್ರಿನ್ಸಿಪಲ್ಸ್ ಏನು? ಫಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಎಕ್ಸಸೈಜ್, ಅಂದರೆ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್. ಅಕಾರ್ಡಿಂಗ್ ಟು B.F. Skinner, he is a psychologist. Practicing and drilling play an important part in language teaching. ಅವರೇನು ಹೇಳ್ತಾರೆ? ಪ್ರಾಕ್ಟೀಸ್ ಮಾಡೋದು, ಹೆಚ್ಚೆಚ್ಚು ಭಾಷೆಗಳನ್ನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಅದನ್ನು ಅಭ್ಯಾಸ ಮಾಡೋದು, ಡ್ರಿಲ್ ಮಾಡೋದು, ಇದು ಇಂಪಾರ್ಟೆಂಟ್ ಪಾರ್ಟ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳ್ತಾರೆ. ಹಾಗೆಯೇ ಎನಿ ಲರ್ನಿಂಗ್, ಇಫ್ ಇಟ್ ಈಸ್ ಕಂಟಿನ್ಯೂಸ್ಲಿ ರಿಪೀಟೆಡ್, ಗೆಟ್ಸ್ ಇಂಪ್ರಿಂಟೆಡ್ ಇನ್ ಚೈಲ್ಡ್ಸ್ ಮೈಂಡ್. ಯಾವುದೇ ಭಾಷೆ ಇರ್ಬೋದು, ಅದನ್ನು ನಾವು ಕಂಟಿನ್ಯೂಸ್ ಆಗಿ ತಿಳ್ಕೊತಾ ಹೋದರೆ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಅಭ್ಯಾಸ ಮಾಡ್ತಾ ಹೋದರೆ ಅದು ಮಗುವಿನ ಮೈಂಡ್ನಲ್ಲಿ ಪ್ರಿಂಟಾಗಿ ಉಳಿಯುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಸೆಂಟರ್ಡ್ ಟೀಚಿಂಗ್. ಪ್ರಿನ್ಸಿಪಲ್ ಆಫ್ ಸೆಂಟರ್ಡ್ ಟೀಚಿಂಗ್ ಅಂದರೆ ಎಫರ್ಟ್ ಶುಡ್ ಬಿ ಮೇಡ್ ಟು ಹ್ಯಾವ್ ಅ ಸ್ಟೂಡೆಂಟ್ ಸೆಂಟರ್ಡ್ ಕ್ಲಾಸ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಅಂದರೆ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಡ್ತದೆ. ಆದಷ್ಟು ಮಗುವನ್ನೇ ಕೇಂದ್ರವಾಗಿಟ್ಕೊಂಡು ನಾವು ಯಾವುದೇ ಒಂದು ವಿಷಯವನ್ನು ಬೋಧಿಸಬೇಕು ಅಂತ ಹೇಳುತ್ತೆ. ಆದಷ್ಟು ಚೈಲ್ಡ್ ಸೆಂಟರ್ಡ್ಗೆ ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗಿಗೆ ಇದು ಒತ್ತು ಕೊಡುತ್ತೆ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಸರ್ ಟು ದ ಲ್ಯಾಂಗ್ವೇಜ್. ಲರ್ನರ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದ ಲ್ಯಾಂಗ್ವೇಜ್ ಫೆಮಿಲಿಯರ್ ಎನ್ವೈರ್ಮೆಂಟ್. ಫೆಮಿಲಿಯರ್ ಎನ್ವೈರ್ಮೆಂಟ್ ಅಂದರೆ ಆದಷ್ಟು ಮಗುವಿಗೆ ಸೂಕ್ತ ವಾತಾವರಣ ಕೊಡಬೇಕು. ಎಂತಹ ವಾತಾವರಣ ಕೊಡಬೇಕು? ಮಗು ಭಾಷೆಯನ್ನು ಬಳಕೆ ಮಾಡಬೇಕು. ಆ ಭಾಷೆಯನ್ನು ಬಳಕೆ ಮಾಡುವಂತಹ ಸೂಕ್ತವಾದ ವಾತಾವರಣವನ್ನು ಮಗುವಿಗೆ ಕೊಡಬೇಕು. ಸೊ ದ್ಯಾಟ್ ದೇ ಕುಡ್ ಮ್ಯಾಕ್ಸಿಮಮ್ ಆಪರ್ಚುನಿಟೀಸ್ ಟು ಲಿಸನ್ ಆ್ಯಂಡ್ ಸ್ಪೀಕ್. ಆ ಎನ್ವೈರ್ಮೆಂಟ್ ಹೇಗಿರಬೇಕು? ಮಗು ಆದಷ್ಟು ಆ ಭಾಷೆಯನ್ನು ಕೇಳುವಂತಿರಬೇಕು. ಹಾಗೆಯೇ ಆ ಮಗು ಭಾಷೆಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡುವಂತಹ ಲ್ಯಾಂಗ್ವೇಜ್ ಎನ್ವೈರ್ಮೆಂಟ್ ಬೇಕು ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್. ಮೋಟಿವೇಶನ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ಪರ್ಟಿಕ್ಯುಲರ್ಲಿ ಇನ್ ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್. ಮೋಟಿವೇಶನ್ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ರೆ, ಯಾವುದೇ ಒಂದು ವಿಷಯವನ್ನು ಕಲಿಸ್ಬೇಕು ಅಂತ ಹೇಳಿದ್ರೆ ಮೋಟಿವೇಶನ್ ಅವಶ್ಯಕ. ಆ ಮೋಟಿವೇಶನ್ ಇಲ್ಲದೆ ಏನೋ ಸಾದಾ ಕಲಿಸ್ತಾ ಹೋದರೆ ಮಗುವಿಗೆ ಲರ್ನಿಂಗ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಆದ್ದರಿಂದ ಮೋಟಿವೇಶನು ಲರ್ನಿಂಗ್ನಲ್ಲಿರ್ಬೋದು ಅಥವಾ
ಟೀಚಿಂಗ್ನಲ್ಲಿರ್ಬೋದು. ಆ ಎರಡೂ ಆಸ್ಪೆಕ್ಟಲ್ಲಿ ಮೋಟಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ. ಅದರಲ್ಲೂ ಲ್ಯಾಂಗ್ವೇಜ್ ಲರ್ನಿಂಗ್, ಅದರಲ್ಲಿ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ದಲ್ಲಿ ನೀವು ಕಲಿಸ್ಬೇಕಾದ್ರೆ ಆದಷ್ಟು ಮೋಟಿವೇಶನ್ ಇಲ್ಲದಿದ್ದರೂ ನಾವು ಆ ಮಗುವಿಗೆ ಕಲಿಸ್ಬೋದು. ಆದರೆ ಹಾಗಲ್ಲ, ಸೆಕೆಂಡ್ ಲ್ಯಾಂಗ್ವೇಜಿಗೆ ಮೋಟಿವೇಶನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗೇ ಹೇಳ್ತಾರೆ ಅವರು. ಯಾವಾಗ ಮಗುವಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಸ್ಬೇಕಾದ್ರೆ ಮೋಟಿವೇಶನ್ ಹೆಚ್ಚೆಚ್ಚು ಕೊಟ್ಟು ನೀವು ಕಲಿಸ್ತಿರೋ ಆವಾಗ ಆ ಮಗು ಸೆಕೆಂಡ್ ಲ್ಯಾಂಗ್ವೇಜನ್ನು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲೀಲಿಕ್ಕೆ ಸಹಾಯಕವಾಗುತ್ತದೆ. ಹಾಗೆ ಇಂಗ್ಲೀಷ್ ರಿಸೋರ್ಸಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಶುಡ್ ಬಿ ಸಿಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ಎ ಸ್ಟೂಡೆಂಟ್. ನಾವೊಂದು ಇಂಗ್ಲೀಷಿನ ರಿಸೋರ್ಸನ್ನು ಕೊಡ್ತಾ ಇದ್ದೇವೆ, ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಹೋದರೆ ಅದು ಆ ರಿಸೋರ್ಸಸ್ ಮತ್ತು ಟೆಕ್ಸ್ಟ್ ಬುಕ್ ಹೇಗಿರಬೇಕು, ಮಗುವಿನ ಇಂಟ್ರೆಸ್ಟನ್ನು ಬೆಳೆಸುವಂತಿರಬೇಕು. ಅಷ್ಟೇ ಅಲ್ಲದೆ ಆ ಪಠ್ಯಕ್ರಮ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಬುಕ್ ಇರ್ಬೋದು ಮಗುವಿನ ಇಂಟ್ರೆಸ್ಟಿಗೆ ಅನುಗುಣವಾಗಿ ಇರಬೇಕು. ಈ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟು, ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಸ್ ಟು ದ ಲ್ಯಾಂಗ್ವೇಜು, ಪ್ರಿನ್ಸಿಪಲ್ ಆಫ್ ಸೆಂಟರ್ ಟೀಚಿಂಗು ಮತ್ತು ಪ್ರಿನ್ಸಿಪಲ್ ಆಫ್ ಎಕ್ಸಸೈಸ್, ಇದು ರಾಶಿ ಇಂಪಾರ್ಟೆಂಟ್ ಆದ ಲ್ಯಾಂಗ್ವೇಜ್ ಪ್ರಿನ್ಸಿಪಲ್ ಆಗಿದೆ. ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ TET ಮೇಲೆ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಿನ್ಸಿಪಲ್ ಆಫ್ ಕೆಳಗಿನ 4 ಆಪ್ಷನ್ ಕೊಟ್ಟು ಕೆಳಗಿನವುಗಳಲ್ಲಿ ಯಾವುದು ಪ್ರಿನ್ಸಿಪಲ್ ಅಲ್ಲ ಹೇಳೋ ಕ್ವಶನ್ ಕೇಳ್ತಾರೆ. ಅಥವಾ ಕೊಟ್ಟು ಕೆಳಗಿನಲ್ಲಿ ಯಾವುದು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಲೂ ಕ್ವಶನ್ ಕೇಳಿದ್ದು ಇದೆ. ಅಷ್ಟೇ ಅಲ್ಲದೆ ಈ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆನೂ ಆಪ್ಷನ್ ಕೊಟ್ಟು ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚ್. ಸ್ಪೀಚ್ ಮೋಟಿವೇಟ್ಸ್ ದ ಲರ್ನರ್ಸ್ ಟು ಲರ್ನ್. ಸ್ಪೀಚ್ ಹೇಗಿರಬೇಕು, ಮಗುವಿಗೆ ಮೋಟಿವೇಟ್ ಮಾಡುವಂತಿರಬೇಕು. ಯಾವುದಕ್ಕೆ, ಕಲೀಲಿಕ್ಕೆ ಮೋಟಿವೇಟ್ ಮಾಡುವಂತೆ. ಸ್ಪೀಚ್ ಮೋಟಿವೇಟ್ಸ್ ದ ಲರ್ನರ್ಸ್ ಟು ಲರ್ನ್. ಇಂಟ್ರೊಡಕ್ಷನ್ ಟು ಲೆಸನ್ ಬಿಗಿನ್ ಓರಲಿ ಆ್ಯಂಡ್ ಲರ್ನಿಂಗ್ ಟು ಸ್ಪೀಕ್ ಅ ಲ್ಯಾಂಗ್ವೇಜ್ ಈಸ್ ಆಲ್ವೇಸ್ ದ ಶಾರ್ಟೆಸ್ಟ್ ವೇ ಟು ಲರ್ನಿಂಗ್ ಟು ರೀಡ್ ಆ್ಯಂಡ್ ರೈಟ್. ಇಲ್ಲಿ ಮಗುವಿಗೆ ಆದಷ್ಟು ಓರಲ್ ಅಪ್ರೋಚ್ ಮೂಲಕನೇ ಇಂಟ್ರಡಕ್ಷನ್ ಕೊಡಬೇಕು, ಹಾಗೆ ಓರಲ್ ಅಪ್ರೋಚ್ ಮೂಲಕನೇ ಮೋಟಿವೇಟ್ ಮಾಡಬೇಕು ಅಂತ ಹೇಳ್ತಾರೆ. ಆದಷ್ಟು ಓರಲ್ ಅಪ್ರೋಚ್ ಮುಖಾಂತರ ನಾವೇನಾದರೂ ಮೋಟಿವೇಟ್ ಮಾಡಿದ್ರೆ ಅಥವಾ ಇಂಟ್ರಡಕ್ಷನ್ ಕೊಟ್ಟರೆ ಮಗು ಸುಲಭವಾಗಿ ಲರ್ನಿಂಗ್ನಲ್ಲಿ ಭಾಗವಹಿಸುತ್ತೆ, ಹಾಗೆ ಬೇಕಾದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್. ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ಹ್ಯಾಬಿಟ್ ಆಫ್ ಸ್ಪೀಚ್, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್ ಆ್ಯಂಡ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಶುಡ್ ಬಿ ಫಾರ್ಮ್ಡ್. ಈಗಾಗಲೇ ಗೊತ್ತಿದೆ, ವಿವಿಧ ರೀತಿಯ ಸ್ಕಿಲ್ಸ್ ಇದೆ. ಯಾವ್ಯಾವುದು, LSRW ಇದೆ. ಆ LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್. ಈ 4 ಸ್ಕಿಲ್ ಇದೆ. ಆ 4 ಸ್ಕಿಲ್ಲಲ್ಲೂ ಮತ್ತು ಸಬ್ ಸ್ಕಿಲ್ಗಳು ಕಂಡುಬರ್ತವೆ. ಈ ಎಲ್ಲ ಸಬ್ ಸ್ಕಿಲ್ಗಳಲ್ಲಿ ಸ್ಪೀಚ್ ಇರ್ಬೋದು, ಲಿಸ್ನಿಂಗ್ ಇರ್ಬೋದು, ರೀಡಿಂಗ್ ಇರ್ಬೋದು, ರೈಟಿಂಗ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಇದು ಯಾವುದೇ ಸ್ಕಿಲ್ ಇರ್ಬೋದು, ಅವುಗಳಿಗೆ ತಕ್ಕಂಥ ಹ್ಯಾಬಿಟನ್ನು ಫಾರ್ಮೇಷನ್ ಮಾಡ್ಕೋಬೇಕು ಅಂತ ಈ ಲ್ಯಾಂಗ್ವೇಜ್ ಹೇಳುತ್ತೆ. ನೆಕ್ಸ್ಟ್, ಕೋರಿಲೇಷನ್ ವಿತ್ ಲೈಫ್. ದ ಸಬ್ಜೆಕ್ಟ್ matters taught in English language should correlated with life. The course material and audiovisual aids should be correlated to the child's life. ನಾವು ಒಂದು ಮಗುವಿಗೆ ಪಠ್ಯಕ್ರಮವನ್ನು ರಚನೆ ಮಾಡಿರ್ಬೋದು, ಆ ಪಠ್ಯಕ್ರಮಕ್ಕೆ ತಕ್ಕಂತಹ ಲರ್ನಿಂಗ್ ಮಟೀರಿಯಲ್ ಇರ್ಬೋದು, ಆ ಎಲ್ಲ ಲರ್ನಿಂಗ್ ಮಟೀರಿಯಲ್ ಇರ್ಬೋದು, ಹಾಗೆ ಪಠ್ಯಕ್ರಮ ಇರ್ಬೋದು, ಅದು ಮಗುವಿನ ಸುತ್ತಮುತ್ತಲಿನ ಮಗುವಿನ ಲೈಫಿಗೆ ಸಂಬಂಧಪಟ್ಟಂತೆ ಇರಬೇಕು. ಆಗ ಮಾತ್ರ ಮಗು ತನ್ನ ಸುತ್ತಮುತ್ತಲನೇ ವಿಷಯ ಹೆಣೆದುಕೊಂಡಿದೆ ಹೇಳಿ ಆ ಮಗು ಆ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ಪುಸ್ತಕ ಹೇಳೋದಿರ್ಬೋದು, ಪಠ್ಯಕ್ರಮ ಇರ್ಬೋದು, ಹೇಗಿರಬೇಕು, ಆ ಮಗುವಿನ ಲೈಫಿಗೆ ಕೋರಿಲೇಷನ್ ಆಗಿ ಇರಬೇಕು. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್. ಎವ್ರಿ ಚೈಲ್ಡ್ ಈಸ್ ಯುನೈಕ್, one different from other. In the learning process, we have to keep in mind that learner possesses different abilities, personalities
ಆ್ಯಂಡ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಶಾಲೆಯಲ್ಲಿ ವಿವಿಧ ರೀತಿಯ ಮಗು ಇರುತ್ತೆ. ಆ ಮಗು ಒಂದು ಸ್ಕಿಲ್ಲಲ್ಲಿ ಹೆಚ್ಚಿಗೆ ಡೆವಲಪ್ ಆಗಿರೋ, ಇನ್ನೊಂದು ಸ್ಕಿಲ್ಲಲ್ಲಿ ಕಡಿಮೆ ಡೆವಲಪ್ ಆಗಿರುತ್ತೆ. ಒಂದು ಮಗು ಹೆಚ್ಚಿಗೆ ಮಾತಾಡುತ್ತೆ, ಇನ್ನೊಂದು ಮಗು ಆಟದಲ್ಲಿ ಮುಂದುವರಿಯುತ್ತೆ, ಇನ್ನೊಂದು ಮಗು ಪಾಠದಲ್ಲಿ ಮುಂದುವರಿಯುತ್ತೆ. ಹೀಗೆ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆ ಅನುಗುಣವಾಗಿ ನಾವು ಇಂಡಿವಿಜುವಲ್ ಡಿಫ್ರೆನ್ಸಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ರಚಿಸಬೇಕು. ಅದಕ್ಕನುಗುಣವಾಗಿ ಬೋಧನೆಯನ್ನು ಮಾಡಬೇಕು. ಹಾಗೆ ಅವುಗಳನ್ನು ಪಾಠದಲ್ಲೂ ತೊಡಸ್ಕೋಬೇಕು. ಅಷ್ಟೇ ಅಲ್ಲದೆ ಆ ಮಗುವಿನ ಬ್ಯಾಕ್ಗ್ರೌಂಡು ಕೂಡ ಡಿಫ್ರೆಂಟಾಗಿ ಇರುತ್ತೆ. ಅದಕ್ಕಾಗಿಯೇ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಡಿಫ್ರೆನ್ಸನ್ನು ನೋಡಿಕೊಂಡು ಮಗುವಿಗೆ ಪಾಠದಲ್ಲಿ ಬೋಧನೆ ಮಾಡಿರ್ಬೋದು ಅಥವಾ ಪಠ್ಯಕ್ರಮ ರಚನೆ ಇರ್ಬೋದು, ಏನೇ ಇದ್ದರೂ ಇಂಡಿವಿಜುವಲ್ ಡಿಫ್ರೆನ್ಸನ್ನು ಹೆಚ್ಚಿಗೆ ನೋಡಿಕೊಂಡೇ ನಾವು ರಚನೆ ಮಾಡಬೇಕಾಗತ್ತೆ. ಇದಿಷ್ಟು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಆಗಿದೆ. ಈ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಮೇಲೆ ಇರ್ಬೋದು ಅಥವಾ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಅಂದ್ರೇನು ಅನ್ನೋದ್ರ ಬಗ್ಗೆ ನಾರ್ಮಲಿ 2 to 3 ಮಾರ್ಕ್ಸ್ ಕ್ವಶನ್ ಅಂತೂ ಬಂದೇ ಬರುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ಪ್ರಿನ್ಸಿಪಲ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಪ್ರತಿಯೊಂದು TETಲ್ಲಿ ಇದನ್ನು ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟು ದಿನ ನೀವು ಯಾರಾದರೂ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.